ಕೃಷ್ಣದವರಿಗೆ ಮನವಿ ಮಾಡ್ತಾರೆ. ಕೂಡ ಉತ್ತಮವಾಗಿ ಆಡ್ತಾರೆ ಅಂತಕ್ಕಂಥ ಇದಿದೆ. ಹಾಗಾಗಿ ನಮ್ಮ ಈ ದೇಶಕ್ಕೋಸ್ಕರ ಈ ರಾಷ್ಟ್ರಕ್ಕೋಸ್ಕರ ಹೆಚ್ಚು ದುಡಿದಂಥವರು ಬಹಳಷ್ಟು ನಮ್ಮ ರಾಷ್ಟ್ರ ಭಕ್ತರಿದ್ದಾರೆ. ನಾವು ಎಲ್ಲ ಮೋರ್ಚಾದವರು ಎಲ್ಲ ಪ್ರತಿ ಬೂತ್ಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವಿಷಯವನ್ನು ತಿಳಿಸಿ ಹೆಚ್ಚಿಗೆ ಮಾಡಿಕೊಂಡು ನಮ್ಮದು ಇಲ್ಲಿ ಬಿಜೆಪಿ ಬಹಳ ಉತ್ತಮವಾಗಿದೆ. ಎಲ್ಲ ಬೂತ್ ಮಟ್ಟದಲ್ಲೂ ಕಾರ್ಯಕರ್ತರು ಬಿಜೆಪಿ ಇರತಕ್ಕಂಥದ್ದನ್ನು ತೋರಿಸಬೇಕು ಅಂತಾದರೆ 3ನೇ ತಾರೀಕಿಗೆ ಧನ್ಯವಾದಗಳು. ಈ ಬಂದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ರಂಗಬಣ್ಣ, ಸೌಮ್ಯಕ್ಕ, ನಮ್ಮ ವೇದಕ್ಕ, ಮಂಜುಳಕ್ಕ, ಅನೇಕವರಾಗಲೇ ಬಂದಿದ್ರು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಮುಂದಿನ ಭಾಗದಲ್ಲಿ ನಮ್ಮ ಎಂ.ಎಂ.ಗೌಡರು, ಮಾಜಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು, PSSನ ನಿರ್ದೇಶಕರು ಇವರು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಕೇಳ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಮಗಳ ಸಂಘಟನೆಯವರು ಮಂಗಳವಾರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ನಮ್ಮ ತಾಲೂಕಿಗೆ ಬರ್ತಾವ್ರೆ. ಅದ್ರ ಪರ ಒಂದು ಪೂರ್ವಭಾವಿ ಸಭೆ ಮಾಡಿದ್ದು. ಅಹಲ್ಯಾಬಾಯಿ ಅವರ ಜನ್ಮದಿನೋತ್ಸವ ಆಚರಣೆ ಮಾಡಬೇಕು ಅಂತೇಳಿ ಜಿಲ್ಲೆಯಿಂದ ನಮ್ಮ ತಾಲೂಕನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಂತೋಷ ಇರ್ತಕ್ಕಂಥ ವಿಚಾರ. ನಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರು ನಮ್ಮ ತಾಲೂಕಿಗೆ ಬರೋದ್ರಿಂದ ನಮ್ಮ ತಾಗಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಪೂರ್ವ ಸಭೆ ಮಾಡಿದ್ದೀವಿ. ಎಲ್ಲರೂ ಕೂಡ ಆಹ್ವಾನ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಜಾಗ ನಿಗದಿ ಮಾಡಿ ಅವ್ರನ್ನ ಯಾವ ರೀತಿ ರಿಸೀವ್ ಮಾಡಬೇಕು, ಹೆಂಗೆ ಕರ್ಕೊಂಬರ್ಬೇಕು ಅಂತೇಳಿ ಅಭೂತಪೂರ್ವವಾದ ಒಂದು ಸ್ವಾಗತವನ್ನು ಕೋರಬೇಕು ಅಂತ ನಾವೆಲ್ಲರೂ ಕೂಡ ತಾಲೂಕಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರುಗಳು ಎಲ್ಲ ಮೋರ್ಚಾ ಅಧ್ಯಕ್ಷಗಳು ತಯಾರಿದ್ದೀವಿ. ಅದೇ ರೀತಿ ಅವ್ರನ್ನ 3ನೇ ತಾರೀಕು 12 ಗಂಟೆಗೆ 11 ಗಂಟೆಗೆ ಬರ್ತೀನಿ ಅಂತ ಹೇಳೋರೆ. ಆದ ಕಾರಣ ಅವ್ರು ಬರ್ತಕ್ಕಂಥ ದಿವಸ ನಾನು ಮಾಧ್ಯಮದ ಮುಖಾಂತರ ನಮ್ಮ ತಾಲೂಕಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಕ್ಕಂಥ ಸಂತೋಷ ಇರ್ತಕ್ಕಂಥ ವಿಚಾರ. ನೀವೆಲ್ಲರೂ ಕೂಡ ಯಾವುದೇ ಕಾರ್ಯಗಳಿದ್ರು ಕೂಡ ಕೆಲಸ ಇದ್ದರೂ ಕೂಡ ಮಂಗಳವಾರ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ನೆಲಮಂಗಲ ತಾಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಅದನ್ನು ಕೈ ಜೋಡಿಸಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ದೇವಿ ಅಹಲ್ಯಾಬಾಯಿ ಅವರ 300ನೇ ಜನ್ಮ ಶತಾಬ್ದಿಯ ಪ್ರಯುಕ್ತ ರಾಷ್ಟ್ರೀಯ ನಮ್ಮ ಅಧ್ಯಕ್ಷರಂಥ ನಡ್ಡವರು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇವರ ಆದೇಶದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ಜಿಲ್ಲೆಗಳಲ್ಲಿ ಅಹಲ್ಯಾಬಾಯಿ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೆಲಮಂಗಲಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತೀವಿ ಅಂತ ಹೇಳಿ ನಮಗೆ ಸೂಚಿಸಿರೋದ್ರಿಂದ ಬರುವಂಥ ಮಂಗಳವಾರ 3ನೇ ತಾರೀಕಿನ ದಿವಸ ಅಹಲ್ಯಾಬಾಯಿ ಅವರ ಜನ್ಮ ಶತಾಬ್ದಿಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ತಾವು ಎಲ್ಲ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ತೇವೆ. ಅವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಬರೋದ್ರಿಂದ ಅದ್ದೂರಿ ಸ್ವಾಗತವನ್ನು ಕೋರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೇವೆ. ಈ ಒಂದು ಅಹಲ್ಯಾಬಾಯಿ ಅವರು ಇವತ್ತು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಲಿಲ್ಲ, ಅದೊಂದು ಗೊತ್ತಾಗಬೇಕಾಗಿದೆ. ಒಂದು ಹಾಲು ಮತಸ್ಥ ಜನಾಂಗದಲ್ಲಿ ಹುಟ್ಟಿದಂಥವರು ಇಡೀ ದೇಶದಲ್ಲಿ ಶಿವಶರಣೆಯಾಗಿ ಎಲ್ಲ ದೇಶದ ಜ್ಯೋತಿರ್ಲಿಂಗವನ್ನು ಹಿಂದೆ ಒಡೆದಾಕಿದಂಥ ಜ್ಯೋತಿರ್ಲಿಂಗವನ್ನು ಎಲ್ಲ ಪುನರ್ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಇಡೀ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ 1400 ಚಿಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮೈಸೂರು ಸಂಸ್ಥಾನಕ್ಕೂ ಸಹ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಉಡುಪಿ ಕೃಷ್ಣ ಮಠಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇಂಥ ಹಲವಾರು ನಿದರ್ಶನಗಳಲ್ಲಿ ನಮ್ಮ ಕಣ್ಮುಂದೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಅವ್ರು ಕಟ್ಟಿಸೋಂಥ ಛತ್ರ ಇವತ್ತು ನಮ್ಮಲ್ಲಿದೆ. ಎಲ್ಲ ಜ್ಯೋತಿರ್ಲಿಂಗಗಳನ್ನು ಪುನರ್ ಪ್ರತಿಷ್ಠಾನ ಮಾಡಿದಂಥ ಒಂದು ಮಾತೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಬರೋದ್ರಿಂದ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಇವತ್ತು ಸೇರಿ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ.